ಬೈತಾ ಇದೆಯಲ್ಲ ನೀನು, ನಿಂದು ತಪ್ಪಿದೆ. ಯಾರಾದ್ರೂ ಒಬ್ರು ಬಂದು ನಿಮ್ಗೆ ಏನೋ ನಾನು ಪ್ರಮೋಷನ್ನೇ ಮಾಡಲ್ಲ ಇವರೆಲ್ಲ ಮಾಡ್ತಾರೆ ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ಅವ್ರಿಗೆ ದುಡ್ಡಿನ ಅವಶ್ಯಕತೆ ಇಲ್ಲ ಅಂತ ಅಷ್ಟೇ. ಬರೋದೆಲ್ಲಾನು ಮಾಡ್ತೀವಿ, ಯಾವ್ದೂನು ಬಿಡಲ್ಲ. ಅಂದ್ರೆ ದಿನ ಪ್ರಮೋಷನ್ಸ್ ಇರ್ತವೆ ನಮ್ಮ ಚಾನಲ್ ನಮ್ಮ ಪೇಜಲ್ಲೆಲ್ಲ. ಮೆಸೇಜ್ ನೋಡಲ್ಲ, ಇವರೇ ನೋಡೋದು. ಬರೀ ಹುಡುಗಿರ್ ಮೆಸೇಜ್ ಮಾತ್ರ ನೋಡ್ತಾರೋ. ಇವತ್ತು ಗರಂ ಗರಂ ಆಗೋ ಡ್ಯಾಡಿ. ಹಂಬ್ರೆಲ್ಲ ತರ್ಬೇಕಿತ್ತು. ಯಾಕೋ ಅದಿ ಕಾರ್ ಸ್ಟಾರ್ಟ್ ಆಗಿಲ್ವಾ? ಸಾರಿ, ಗಾಡಿ ಸ್ಟಾರ್ಟ್ ಆಗಿಲ್ವಾ? ಲೇಟ್ ಆಯ್ತು ಇವತ್ತು ಸ್ಕೂಲ್ಗೆ. ಡ್ಯಾಡಿ ಇವತ್ತು ಬೆಳಗ್ಗೆ ಬೈತಾರೆ. ನೀನ್ ಬುಲೆಟ್ ಯೂಸ್ ಮಾಡಿಲ್ವಾ ದೀಪು? ಸ್ಟಾರ್ಟ್ ಆದ್ರೆ ತಾನೇ ಯೂಸ್ ಮಾಡಕ್ಕೆ. ಎಷ್ಟು ವರ್ಷ ಆಯ್ತು ನೀನ್ ಸ್ಟಾರ್ಟ್ ಮಾಡೋದನ್ನ? ಅದಕ್ಕೆ ನಾನು ಯೂಸ್ ಮಾಡಲ್ಲ. ಮತ್ತೆ ಇಲ್ಲೇ ಏನಾದ್ರು ಓಡಾಡ್ತಾ ಇದ್ದೆ ನೀನು? ಜುಪಿಟರ್. ನಾನ್ ಜುಪಿಟರ್ ಎತ್ಕೊಂಡು ಹೋಗ್ತೀನಲ್ಲ. ನೀನೇನು ಯಾವಾಗ ಹೋಗ್ತೀಯ? ಯಾವಾಗ ಮರಳೆ ತಾನೇ ಇರುತ್ತೆ. ಎತ್ಕೊಂಡೋಗಿ ಅಲ್ಲಿ ಬಿಟ್ಬಿಟ್ಟು ಬಂದ್ಬಿಡ್ತೀಯ. ನಿಂಗೆ ನಿನ್ನೆ ನೈಟ್ ಬಿಟ್ಟಿದ್ದೀನಿ, ನಂಗೆ ಬೆಳಗ್ಗೆನೆ ಗೊತ್ತು ತಾನೆ. ಬೆಳಗ್ಗೆ ತಲೆನೋವುಗಳು. ನಿಂಗೆ ನನ್ನ ಪೇಸ್ಟ್ ಖಾರ ಆಗ್ತಿದ್ಯಾ? ಮತ್ತೆ ಹೇಳ್ಬೇಕು ತಾನೆ ಅವನ್ಗೆ, ಡ್ಯಾಡಿಗೆ. ಮಕ್ಳಿಗಂತಾನೆ ಪೇಸ್ಟ್ ಬರುತ್ತೆ, ಅದನ್ನ ಹಾಕದ್ ಬಿಟ್ಬಿಟ್ಟು 6 years 10 years ವರ್ಗು ಪೇಸ್ಟ್ ಬರುತ್ತೆ ಕಣೋ. ಡ್ಯಾಡಿ ಸೆನ್ಸಿಟಿವಿಟಿ ಪೇಸ್ಟ್ ಯೂಸ್ ಮಾಡಿಸ್ತಾವ ನಿಂಗೆ. ಅದೇ ಡ್ಯಾಡಿ ಕಾರ್ ಎಲ್ಲೋ, ಡ್ಯಾಡಿ ಜೀಪ್ ಎಲ್ಲೋ? ಎಲ್ಲಿಗೆ ಏನ್ ಮಾಡಕ್ ಹೋಗಿದೆ ಜೀಪು? ಫ್ರೆಂಡ್ ಡೈನೋಸರ್ ಬರುತ್ತಾ? ಜಾಮ್ ಇಲ್ಲ ಏನಿಲ್ಲ. ನಾನು ಹೇಳ್ತಾ ಇದ್ದೀನಿ ಕೃಪಾಶಂಕರ್ ಅವ್ರ ಗಾಡಿ ಎತ್ಕೊಂಡು ಹೋಗು ಅಂತ. ಯಾರ ಹತ್ರನೂ ಮಾತಾಡಲ್ಲ. ನಾನಾಗಿರೋ ಈಸ್ಕೊಂಡು ಇಷ್ಟೊಳಗೆ ಬಿಟ್ಟು ಬಂದ್ಬಿಡ್ತಾ ಇದ್ದೆ. ಅಯ್ಯೋ, ನಮ್ಗೆ ಯಾರನ್ನ ಆಗ್ಬೇಕು. ಅವರು ಅಷ್ಟೇ, ಅವ್ರ ಗಾಡಿ ಸ್ಟಾರ್ಟ್ ಆಗಿಲ್ಲ, ನಿನ್ ಕಾಣಿಸಿದ್ರೆ 1 ನಿಮಿಷ ಗಾಡಿ ಕೊಡಿ ಅಂತ ಕೇಳಿರೋರು. ನಾನ್ ಕೇಳ್ತೀನಪ್ಪ. ಮಾತಾಡ್ಬೇಕು ಜನ ಹತ್ರ, ಸುಮ್ನೆ ಇರೋದಲ್ಲ. ಗಾಡಿ ಇಲ್ವಾ? ಅದ್ ಸ್ಟಾರ್ಟ್ ಆಗ್ತಿರ್ಲಿಲ್ವಲ್ಲ. ಈ ಗಾಡಿ ಐತಲ್ಲ, ಇದು ಲೇಟ್ ಆಗುತ್ತಲ್ಲ ಕಾರು. ಯಪ್ಪ ಅದ್ದಿ, ಅಲ್ಲಿ ರುದ್ರ ಡ್ಯಾಡಿ ಹತ್ರ ಕೇಳ್ಬೇಕಿತ್ತಾನೆ. ಗಾಡಿನ ಎತ್ಕೊಂಡ್ ಬಂದಿದ್ರೆ ಇಷ್ಟೊಂದು ಸ್ಕೂಲಲ್ಲಿ ಇರ್ತಾ ಇದ್ದೆ ನೀನು. ಲೇಟ್ ಆಯ್ತು ಆಲ್ರೆಡಿ ಇವತ್ತು. ಯಾಕೆಲ್ಲ ನಾನು ರುದ್ರ ಥಿಂಗ್ಸ್ ಯೂಸ್ ಮಾಡ್ಬೇಕು? ಎಕ್ಸಾಕ್ಟ್ಲಿ. ನನ್ ಮನೆಲ್ಲ ಡೈಲಿ ಅದೇ ಹೇಳ್ತಾನೆ, ನೀನ್ ನನ್ ಗಾಡಿಯಲ್ಲಿ ಹೋಗ್ತಿದ್ಯಾ, ನನ್ ಗಾಡಿಯಲ್ಲಿ ಹೋಗಿದ್ದೆ, ನನ್ ಗಾಡಿಯಲ್ಲಿ ಹೋಗಿದ್ದೆ. ಏನು ಅವ್ರು ನಮ್ ಕಾರಲ್ಲೆಲ್ಲ ಬಂದಿಲ್ವಾ ಅದ್ದಿ? ಜೀಪಲ್ಲೆಲ್ಲ ಅವ್ನ ಸ್ಕೂಲ್ಗೆಲ್ಲ ಕರ್ಕೊಂಡು ಹೋಗಿಲ್ಲ. ಬೈತಾ ಇದೆಯಲ್ಲ ನೀನು, ನಿಂದು ತಪ್ಪಿದೆ. ಬುಲೆಟ್ ನ ಯೂಸ್ ಮಾಡ್ಬೇಕು ತಾನೆ ನೀನು. ಇಲ್ಲೇ ನಿಲ್ಸಿದ್ರೆ ಸ್ವಲ್ಪ ಚಳಿ ಆಗಂಗಿಲ್ಲ, ಗಾಳಿ ಆಗಂಗಿಲ್ಲ, ಗಾಡಿಯಲ್ಲಿ ಬರಲ್ಲ ಅನ್ನೋದು ಬಹಳ. ಏನು ಮೈಸೂರು ರಾಜರ ಮೊಮ್ಮಗಳು ಇಡು. Look at the ಪರಿಸ್ಥಿತಿ of our road. Oh my god. ಸೈಕ್ ಜಾಮ್ ಅನ್ಕೊಳ್ಳಿ. ಇದೆಲ್ಲ 4K ನಲ್ಲಿ ಇದೆ, ನೀವು ಎಡಿಟ್ ಮಾಡಕ್ ಆಗುತ್ತಾ? ಏನ್ ಹೇಳಿ ಇದು? ರಂಗಶ್ರೀ ಕಲಾಕ್ಷೇತ್ರ ಎಲ್ರಿ? ರಾಷ್ಟ್ರ ಪ್ರಶಸ್ತಿ ವಿಜೇತ ರಂಗಶ್ರೀ ಈ ಕಲಾ ಸಂಸ್ಥೆಯಿಂದ 3 ದಿನಗಳ ಕಾಲ ನಾಟಕೋತ್ಸವ ಮಾಡಿದ್ರು ಎಲ್ಲ ನಮ್ಮ ರವೀಂದ್ರ ಕಲಾಕ್ಷೇತ್ರದಲ್ಲಿ. ಅದು 1 hour ಒಂದೊಂದು ಕಾರ್ಯಕ್ರಮ, ಒಂದೊಂದು ನಾಟಕ. ಅದರಲ್ಲಿ 3 ದಿನಗಳ ಕಾಲ ನಡೆತು. ಅದರಲ್ಲಿ ಇವತ್ತು ದಯಾನಂದ ಸಾಗರ್ ಪ್ರಶಸ್ತಿ ಕೊಡ್ತಾ ಇದ್ದಾರೆ 105 ಜನ ಕಲಾವಿದರಿಗೆ. ಈ ಯಾರ್ಯಾರು ಈ ಒಂದು ನಾಟಕದಲ್ಲಿ ಮ್ಯೂಸಿಕ್ಕು, ಸಂಗೀತ ಇದರಲ್ಲಿ ಯಾರ್ಯಾರು ಸಾಧನೆ ಮಾಡವ್ರ ಅವ್ರನ್ನ ಗುರುತಿಸ್ಬಿಟ್ಟು ರವೀಂದ್ರ ಕಲಾಕ್ಷೇತ್ರ ರಂಗಶ್ರೀ ಸಂಸ್ಥೆಯಿಂದ ನಮಗೆ ದಯಾನಂದ್ ಸಾಗರ್ ಪ್ರಶಸ್ತಿ ಕೊಡ್ತಾರೆ. ಒಳ್ಳೆ ಪ್ರತಿಷ್ಠಿತ ಪ್ರಶಸ್ತಿ ಅದು. ಅದರಲ್ಲಿ ನನ್ನ ಆಯ್ಕೆ ಮಾಡವ್ರೆ. ಹಾಗಾಗಿ ಇವತ್ತು 3 ಗಂಟೆ ಕಾರ್ಯಕ್ರಮ ಐತೆ, ಹೊರಟಿದ್ದೀನಿ. ಓಕೆ ಓಕೆ, ಅದಕ್ಕೆ ರೆಡಿ ಆಗಿರೋದು. ಚೆನ್ನಾಗೈತೆ. We came back home. ಏನ್ ಮಾಡ್ತಾ ಇದ್ಯಾ?
ಬೆಳಿಗ್ಗೆ ಶೂಟ್ ಹಾಕ್ಸ್ಕೊಂತ ಇದ್ದೀನಿ. ದಟ್ ಡಸಂಟ್ ಸೌಂಡ್ ಗುಡ್. ಶೂಟ್ಗೆ ರೆಡಿ ಮಾಡ್ಕೊಳ್ಬೇಕು ಅಂದ್ರೆ ಫಸ್ಟ್ ಶೂಟ್ ಹಾಕ್ಸ್ಕೊಬೇಕು ಬ್ರ್ಯಾಂಡ್ ಅವ್ರ ಕೈಲಿ. ಸ್ಕ್ರಿಪ್ಟಿಂಗ್. ಈ ಪ್ರಮೋಷನ್ ಅಷ್ಟು ಟಾರ್ಚರ್ ಇನ್ಯಾವುದೂ ಇರಲ್ಲಮ್ಮ. ನನ್ಗೊಂದು ಗಾಡಿ ಕೊಟ್ಬಿಟ್ಟು ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ಕೋಬೋದು ಅಂತ ಬಿಟ್ಬಿಟ್ರೆ ಇಲ್ದಾರಾಗಿ ಮಾಡಾಕ್ಬಿಡ್ತೀನಿ. ಈ ಸ್ಕ್ರಿಪ್ಟ್ ಕೊಟ್ಬಿಟ್ಟು ಇದ್ರ ಮೇಲೆ ಒಂದು ಸ್ಕ್ರಿಪ್ಟ್ ರೆಡಿ ಮಾಡು ಅಂತ ಹೇಳ್ತಾರಲ್ಲ. Guys, if you know, but it's very difficult to ಈ ಪರ್ಸನ್ ನ ಒಪ್ಸೋದಿಕ್ಕೆ. ಇಲ್ಲಿಂದ ನಿನ್ ಕೂತ್ಕೊಂಡಿದಾರಲ್ಲ. I don't want to go out of my style. So usually I basically manage his promotions. ಆಯ್ತಾ, ಯಾರಿಗಾದ್ರೂ ಇವ್ರು ಒಪ್ಪಲ್ಲ ಅಂತ ಹೇಳಿದ್ರೆ ನೀವು ಮಾತಾಡಿದ್ರೆ ಒಪ್ತಾರೆ, ನಿಮ್ಮ ಮಾತು ಒಪ್ಪಲ್ವಾ ಅಂತ ಹೇಳ್ತಾರಪ್ಪ. ಬೇಸಿಕಲಿ ನಾನು ಒಬ್ರ ಹತ್ರ ಪ್ರಮೋಷನ್ಸ್ ಬಗ್ಗೆ ಮಾತಾಡ್ತಿದ್ದೆ. ಅವ್ರ ಮೇಲೆಗಡೆ ಇರ್ತಾರ ಟೀಮ್ ಲೀಡು, ಅವರು ನಿನಗೆ ಗೊತ್ತು ಓಕೆನಾ, ಅವ್ರ ಟೀಮ್ ಲೀಡು. ನಾನು ಹೇಳಿದೆ ಆಯ್ತು ನಿಮ್ಮ ಟೀಮ್ ಲೀಡ್ಗೆ ಹೇಳಿ DV ಹತ್ರನೇ ಮಾತಾಡೋದಕ್ಕೆ ಅಂತ. ಹೇಳ್ತೀನಿ, ಅವರೇ ಮಾತಾಡ್ತಾರೆ, ಈ ಸತಿ ಹಿಂಗಾಗತ್ತೆ ಹಂಗಾಗುತ್ತೆ ಅಂತ ಹೇಳ್ತಾ ಇದ್ರು. ಓಕೆ ಅಂದ್ರೆ ಹಾಫ್ ಅನ್ ಅವರ್ ಬಿಟ್ಟು ಅವ್ರ ಟೀಮ್ ಲೀಡ್ ನನಗೆ ಕಾಲ್ ಮಾಡ್ತಾವ್ರೆ. ಅಂದ್ರೆ ನಿನ್ನ ಹತ್ರ ಮಾತಾಡಕ್ಕಾಗಲ್ಲ ಬೇಸಿಕಲಿ ಅನ್ಬಿಟ್ಟು ನನಗೆ ಮತ್ತೆ ಮಾಡ್ತಾವ್ರೆ. ನನಗೆ ಮಾಡ್ಬಿಟ್ಟು ನನ್ನ ಹತ್ರ ಒಂದು 40 minutes ಮಾತಾಡ್ತಾವ್ರೆ. ನಾನು ಹೆಂಗೆ ಹೇಳೋದು DV ಹತ್ರ ಮಾತಾಡಿ ಅಂತ? nobody is ready to talk to you. ನಮ್ಗಿರೋ ಬೌಂಡ್ರಿ ರೆಸ್ಟ್ರಿಕ್ಷನ್ ಅಲ್ಲಿ ಬರೀ ಆಡ್ ರೆವಿನ್ಯೂ ನಂಬ್ಕೊಂಡು ಜೀವನ ಮಾಡೋಕ್ಕಾಗಲ್ಲ. ಪ್ರಮೋಷನ್ಸ್ ಮಾಡಲೇಬೇಕು, ಇಲ್ಲಾಂದ್ರೆ ನಮ್ಮ ಅಪ್ಪನಾಣೆ ಪ್ರಮೋಷನ್ಸ್ ನಾನು ಮಾಡ್ತಾನೆ ಇದ್ದಿಲ್ಲ. ಈ ಇದರಲ್ಲಿ ಆಡ್ ರೆವಿನ್ಯೂನಲ್ಲಿ ನಮ್ಗೇನು ಬರಲ್ಲ, ತುಂಬಾ ಕಮ್ಮಿ. ಒಂದ್ ಪಕ್ಷ ನಾವು ಅದು ವ್ಲಾಗ್ಸೇ ಮಾಡ್ದಿರಾ ಬರೀ ಪ್ರಮೋಷನ್ ಅಲ್ಲೇ ಬದುಕ್ಬಿಡ್ಬೋದು, ಪ್ರಮೋಷನ್ ಮಾಡ್ದಿರಾ ವ್ಲಾಗ್ಸ್ ಅಲ್ಲಿ ಬದುಕಾಗಲ್ಲ, ಅಷ್ಟು ಕಮ್ಮಿ ಬರುತ್ತೆ. ಐ ಥಿಂಕ್ ಬದುಕ್ಬೋದು. ಯಾರಿಗೆ ಮನೆ ಲೋನ್ ಇರಲ್ಲ, ಕಾರ್ ಲೋನ್ ಇರಲ್ಲ, ಮಕ್ಳಿರಲ್ಲ, ಹೆಂಡತಿ ಇರಲ್ಲ, ಅವ್ರು ಬದುಕ್ಬೋದು. ಬಟ್ ಕಮಿಟ್ಮೆಂಟ್ಸ್ ಇದ್ದವರು ಬದುಕ್ಬೋದು. ನಮ್ಗಿರೋ ಶೋಕಿಗಳಿಗಂತೂ 100% ಶೋಕಿಗಿಂತ ನೆಸೆಸಿಟಿ ಜಾಸ್ತಿ ಆಗ್ಬಿಡಿದೆ. ಅದಿ ಸ್ಕೂಲ್ ಫೀಸು, ಮನೆ EMI ಮ್ಯಾನೇಜ್ ಮಾಡ್ಬೋದು ಅನ್ಕೋ. ಎವ್ರಿಥಿಂಗ್, ಗಾಡಿ, ಮನೆ. ಯು ಆರ್ ಸೊ ಐ ಆಮ್ ಫೋರ್ಸ್ಡ್ ಟು ಡೂ ದಿಸ್. ಯಾರಾದ್ರೂ ಒಬ್ಬರು ಬಂದು ನಿಮ್ಗೆ ಏನೋ ನಾನು ಪ್ರಮೋಷನ್ನೇ ಮಾಡಲ್ಲ ಇವರೆಲ್ಲ ಮಾಡ್ತಾರೆ ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ಅವ್ರಿಗೆ ದುಡ್ಡಿನ ಅವಶ್ಯಕತೆ ಇಲ್ಲ ಅಂತ ಅಷ್ಟೇ, ಸಿಂಪಲ್. ಇವ್ರು ಮಾಡಲ್ಲ ಇವ್ರು ಮಾಡ್ತಾರೆ ಆತರ ಯೋಚನೆ ಮಾಡಬಾರ್ದು ನೀವು. ಇವ್ರ ತರ ದುಡ್ಡು ಐತೆ, ಇವ್ರ ತರ ದುಡ್ಡಿಲ್ಲ, ಹಂಗೆ ಯೋಚನೆ ಮಾಡ್ಬೇಕು. Exactly. That's what I meant. That's what I was about to tell you guys. So that's it. ನೀವು ಅನ್ಕೋಬಹುದು ಇವಾಗ ಏನಕ್ಕೆ DV ಅವರು ಪ್ರಮೋಷನ್ ಮಾಡ್ತಾ ಇದಾರೆ ಅಂತ. ಯಾಕಂದ್ರೆ ನೋಡಿ, ನಾನು ಕಂಟೆಂಟ್ ಮಾಡಿ 2 ತಿಂಗಳಾಗ್ತಾ ಬರ್ತಾ ಇದೆ ಈಗ. ಬಟ್ ಪ್ರಮೋಷನ್ಸ್ ಆದ್ರೂ ಮಾಡ್ತಾ ಇದ್ದೀನ, ನನ್ಗೇನು ಡಿಫ್ರೆನ್ಸೇ ಗೊತ್ತಾಗ್ತಲ್ಲ. ಲಿಟ್ರಲಿ ನಾನು ಎಷ್ಟು ತಿಂಗಳಿಗೆ ಎಷ್ಟು ದುಡ್ಡು ಮಾಡ್ತೀನೋ ಅಷ್ಟೇ ದುಡ್ಡೇ ಮಾಡ್ತಾ ಇದ್ದೀನಿ. ನಾನು ಏನು ಕಂಟೆಂಟ್ ಮಾಡ್ತೀನಿ ನಾನೇ. ಬಟ್ ಗೈಸ್, ಐ ಹ್ಯಾವ್ ಟು ಟೆಲ್ ಯು ಒನ್ ಥಿಂಗ್. ಬ್ರ್ಯಾಂಡ್ಸ್ ನಮ್ಮನ್ನ ಕ್ರಿಯೇಟರ್ ನೋಡ್ಕೊಂಬರ್ಬೇಕು. ನೋ ಕ್ರಿಯೇಟರ್ ಕ್ಯಾನ್ ಗೋ ಟು ಬ್ರ್ಯಾಂಡ್. ನಾನು ನಿಮ್ಮ ಹತ್ರ ಏನಾದ್ರು ಕ್ಯಾಂಪೇನ್ ಇದೆ ನಾನು ಮಾಡ್ಲಾ, ನಾವ್ ಯಾವತ್ತೂ ವರ್ಕೌಟ್ ಆಗೋದು ಇಲ್ಲ. ಅದು ಆಗದ್ ಕೆಲವು ಬ್ರ್ಯಾಂಡ್ಸ್ ನಿಮ್ಮನ್ನ ರೀಚ್ ಔಟ್ ಮಾಡಬೇಕು. ಇನ್ಫ್ಯಾಕ್ಟ್ ನಾವು ಬರೋದೆಲ್ಲಾನು ಮಾಡ್ತೀವಿ, ಯಾವ್ದೂನು ಬಿಡಲ್ಲ. ಅಂದ್ರೆ ದಿನಾ ಪ್ರಮೋಷನ್ಸ್ ಇರ್ತವೆ ನಮ್ಮ ಚಾನಲ್, ನಮ್ಮ ಪೇಜಲ್ಲೆಲ್ಲ. ಬಟ್ ನಾವು ಹಂಗ್ ಮಾಡಲ್ಲ, ಸೆಲೆಕ್ಟಿವ್. ಓಕೆ, ಇದು ನಾವು ಮಾಡ್ಬೋದು, ಇದು ನಾವು ಮಾಡಕ್ಕಾಗಲ್ಲ ಅಂತ ಎಷ್ಟೊಂದು ಅಲ್ಲೇ ಫಿಲ್ಟರ್ ಮಾಡ್ಬಿಡ್ತೀವಿ. ಇನ್ನು ಎಷ್ಟೊಂದು ಜನಕ್ಕೆ ಬಜೆಟ್ ಸೆಟ್ ಆಗಲ್ಲ. ದೇ ವಾಂಟ್ ಬಿಗ್ ಕ್ರಿಯೇಟರ್ಸ್ ಫಾರ್ ವೆರಿ ಲೆಸ್ ಬಜೆಟ್. ಅದು ಆಗಲ್ಲ. ಸೊ ಹಂಗ ನಾನು ₹1 ಬಿಡಲ್ಲ ನಾನು ಅಂತ ಫಿಕ್ಸ್ ಆದ್ರೆ ಇವತ್ತಿಂದ, ಓ ಮೈ ಗಾಡ್, ಎಷ್ಟೆಷ್ಟೋ ಮಾಡಾಕ್ಬಿಡ್ಬೋದು. ಹೌದೌದು, ಆಕ್ಚುಲಿ. ಬಟ್ ಹಂಗ್ ಮಾಡೋದ್ರಿಂದ ಇವೆಂಚುಲಿ ಏನಾಗುತ್ತಾ, ನಮ್ಮ ಚಾನೆಲ್ ಬಂದು ಅಡ್ವರ್ಟೈಸ್ಮೆಂಟ್ ಚಾನೆಲ್ ಆಗ್ಬಿಡ್ತೈತೆ. ಕಂಟೆಂಟ್ ಕ್ರಿಯೇಷನ್ ಏನು ಇರೋದಿಲ್ಲ. ಸೊ ಅದು ಆ ತರ ಆದ್ಮೇಲೆ ಇದು ನಮ್ಮ ಆಡಿಯನ್ಸ್ ವ್ಯಾಲ್ಯೂ ಇರಲ್ಲ, ರೆಗ್ಯುಲರ್ ವ್ಯೂವರ್ಸ್ ಇರಲ್ಲ, ಹಂಗಾಗೋದು. ಸೊ ಎಲ್ಲದನ್ನೂ ಬ್ಯಾಲೆನ್ಸ್ ಮಾಡಬೇಕು. ಅದೇ ಯೂಟ್ಯೂಬ್ ಅಲ್ಲಿ ಇರೋ ಟ್ರಿಕ್. ನಾನಿನ್ನ ಮ್ಯಾನೇಜ್ ಮಾಡ್ತಾ ಇದ್ದೀನಲ್ಲ, ಆ ತರ ಐ ಆಮ್ ಸಮ್ಹೌ ಪುಲ್ಲಿಂಗ್ ಯು ಟು ಮೇಕ್ ಪ್ರಮೋಷನ್. ನೋಡಿ, ಯಾವ್ದೋ ಒಂದು ಕಾರ್ ಫಸ್ಟ್ ವೇರಿಯಂಟ್ ಹೇಳಿದ್ ನಮ್ಗೆಲ್ಲ ಪ್ರಿಪೇರ್ ಮಾಡಿಸಿದ್ರು. 1 ತಿಂಗಳಾಯ್ತು ಮಾಡಿ. ಇದಕ್ಕೆ ನೀವು ಮಾಡಬೇಕು ಅಂತ ಎಲ್ಲಾ ಸ್ಕ್ರಿಪ್ಟ್ ರೆಡಿ ಆಯ್ತು, ಎಲ್ಲಾ ರೆಡಿ ಆಯ್ತು. ಆಮೇಲೆ ನೋಡಿದ್ರೆ ಸೌತ್ ಇಂಡಿಯಾನಲ್ಲಿ ಆ ಕಾರೇ ಇಲ್ಲ. ಡೆಲ್ಲಿಗೆ ಬನ್ರಿ ಅಂತ ಹೇಳ್ತಾವ್ರೆ. ಎಲ್ಲೋ ಅಪ್ಪ, ನನ್ಗಿಲ್ಲಿ ಜಾಗ ಗೊತ್ತು, ಎಲ್ಲಿ ಹೋಗ್ಬಿಟ್ಟು ಶೂಟ್ ಮಾಡ್ಬೇಕು ಎಲ್ಲ ಗೊತ್ತು. ನಮ್ DOP ಕರ್ಕೊಂಡು ಏನ್ ಮಾಡ್ಬೇಕು ಎಲ್ಲ ಲೋಕಲ್ ರೋಡ್ ನಮ್ಗಿರುತ್ತೆ. ಡೆಲ್ಲಿಗೆ ಹೋಗ್ಬಿಟ್ಟು ನಾನೇನ್ ಮಾಡ್ಲಿ? ಅಲ್ಲೊಂದು ರೋಡ್ ಗೊತ್ತಿಲ್ಲ, ಅಲ್ಲೊಂದು ಜನ ಗೊತ್ತಿಲ್ಲ. ಆದ್ರೂ ಬನ್ನಿ ಡೆಲ್ಲಿಗೆ, ನಾವೇ ಇರ್ತೀವಿ, ನಾವ್ ನೋಡ್ತೀವಿ ಅಂದ್ರು he was not ready.
ಆಗಲ್ಲ ಗುರು, ಹಂಗೆಲ್ಲ ಆಗದ್ದೇ ಮಾಡ್ಬೋದು. ಡೆಲ್ಲಿಗೆ ಔಟ್ ಮಾಡಕ್ ಆಗಲ್ಲ ಅಂತಲ್ಲ, ನೀನ್ ಕೇಳ್ತಾರ ಔಟ್ಪುಟ್ ನನ್ ಕೇಳಿ ಕೊಡಕ್ ಆಗಲ್ಲ. ಡೆಲ್ಲಿಗೆ ಔಟ್ ಮಾಡ್ಬೇಕು. ದಟ್ಸ್ ಆಲ್ಸೋ ಇಂಪಾರ್ಟೆಂಟ್. ನಾವ್ ಏನೇ ಮಾಡಿದ್ರು ನಮ್ಗೆ ಇಷ್ಟ ಆಗ್ಬೇಕು. ಎಸ್ಪೆಷಲಿ ಡಿವಿ ಏನೇ ಮಾಡಿದ್ರು ಡಿವಿ ಫಸ್ಟ್ ಅಟ್ಲೀಸ್ಟ್ ಔಟ್ಪುಟ್ ಸ್ಯಾಟಿಸ್ಫೈ ಆಗ್ಬೇಕು ಅದು, ಇಲ್ಲಾಂದ್ರೆ ಅವ್ರು ಮಾಡಕ್ಕೆ ಹೋಗಲ್ಲ. ಸೊ ಆತರ. ಬಟ್ ಸ್ಟಿಲ್ ಸೊ ಈಗ ಕಾರ್ ವೇರಿಯಂಟೇ ಚೇಂಜ್ ಮಾಡಾಕ್ಬಿಟ್ರು. ಇಲ್ಲಿರೋ ಕಾರ್ ಸರಿ ಆಯ್ತಪ್ಪ, ಈ ವೇರಿಯಂಟ್ ಬೇಡ ಆ ವೇರಿಯಂಟೇ ಮಾಡು, ಕರ್ನಾಟಕದಲ್ಲಿ ಯಾವ್ದು ಇದೆಯೋ ಅದರಲ್ಲೇ ಮಾಡು ಅಂತ ಹೇಳ್ಬಿಟ್ಟು ಇವಾಗ ಅದು ಹೊಸದಾಗಿ ರೆಡಿ ಮಾಡ್ಕೊಂತ ಇದೀವಿ. ಕೆಲಸ ಮಾಡ್ಬೇಕು ಗುರು. ಕೆಲಸ ಮಾಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಬಟ್ ಈ ಕಾರ್ಪೊರೇಟ್ ಅವ್ರು ಬೀ ತಲೆ ತಿನ್ಬಿಡ್ತಾರೆ. ಬೇರೆ ಯೂಶಲಿ ಬ್ರ್ಯಾಂಡ್ಸ್ ಅವ್ರು ಏನ್ ಮಾಡ್ತಾರೆ, ಅವ್ರದ್ದು ಒಂದು ರಿಕ್ವೈರ್ಮೆಂಟ್ ಇರುತ್ತೆ, ಸ್ಕ್ರಿಪ್ಟ್ ಇರುತ್ತೆ, ಅದು ಸಿಂಪಲ್ ಆಗಿರುತ್ತೆ. ಕಾರ್ಪೊರೇಟ್ ಅವ್ರು ಹಂಗಲ್ಲ ಗುರು. ನೀನೊಂದು ಸೀಟ್ ಬೆಲ್ಟ್ ಹಾಕೊಂಡಿಲ್ಲ ಅಂದ್ರೂ ಫುಲ್ ವಿಡಿಯೋನೇ ರಿಜೆಕ್ಟ್. ನೀನೊಂದು ಇಂಡಿಕೇಟರ್ ಆನ್ ಮಾಡ್ತೀರಾ, ನೀನ್ ರೈಟ್ ಲೆಫ್ಟ್ ತಗೊಂಡೆ ಅನ್ಕೋ, ಫುಲ್ ವಿಡಿಯೋನೇ ಡಿಲೀಟ್. ಬರೀ ಡಿಲೀಟ್, ಹೆಂಗ್ ಡಿಲೀಟ್ ಮಾಡ್ಬೇಕು ನಮ್ನ ಅಂತ ನೋಡ್ತಾ ಇರ್ತಾರೆ ಕಾರ್ಪೊರೇಟ್ ಅವರು. ಅಂದ್ರೆ ಕಾರ್ಪೊರೇಟ್ ಮೈಂಡ್ ಸೆಟ್ಟೇ ಬೇರೆ. ಅವರು ಕಮರ್ಷಿಯಲ್ ಲೆವೆಲ್, ಪ್ರೊಫೆಷನಲ್ ಲೆವೆಲ್, ಬೆಂಜು BMW ಎಲ್ಲ ಮಾಡ್ತಾರೆ ನೋಡಿ ಅಡ್ವರ್ಟೈಸ್ಮೆಂಟ್ಗಳು, ಆ ತರ ಮಾಡೋರು ನಾವು ಅನ್ಕೊಂಬಿಟ್ಟವ್ರೆ. ನಮ್ಮ ಮಕ್ಕಳು ನೋಡಿದ್ರೆ ಹಂಗ ಕಾಣಿಸ್ತೈತಾ? ನಮ್ಮಲ್ಲ ಅಷ್ಟೊಂದು ಎಕ್ಸ್ಪೆಕ್ಟೇಷನ್. ಅವ್ರಿಗೆ ಅಲ್ಲ, ಅಷ್ಟೊಂದು ದುಡ್ಡು ಕೊಟ್ರೆ ಮಾಡ್ಬೋದು. ಅಷ್ಟೊಂದು ಕೊಡೋ ಬಜೆಟ್ಗೆ ನಮ್ ಸ್ಟೈಲ್ ನಾವು ಮಾಡ್ಬೋದು. ಅದ್ರಲ್ಲಿ ಮೀಟಿಂಗ್ಸ್ ಮೇಲೆ PPT ಬೇರೆ ಪ್ರೆಸೆಂಟೇಷನ್ ಗಳು ಮಾಡಿ. ನಾನು ಕಾರ್ಪೊರೇಟ್ ಆಫೀಸ್ಗಳಲ್ಲೇ ಇಷ್ಟೊಂದು ಪ್ರೆಸೆಂಟೇಷನ್ ಅಟೆಂಡ್ ಮಾಡಿಲ್ಲ. ಸಾಕು ಅಂದ್ಬಿಡ್ತೀನಿ ನಾನು. ನನ್ನ ಬಿಟ್ಟು ಬೇರೆ ಯಾರಾದ್ರೂ ನನ್ನ ಪೊಸಿಷನ್ ಅಲ್ಲಿ ಇದ್ದಿದ್ರೆ ಅದ್ ಎಷ್ಟು ಬೈಸ್ಕೊಂತಿದ್ರು, ಡಿವಿ ಓಡೋಗ್ಬಿಡ್ತಾ ಇದ್ರು ಆಲ್ರೆಡಿ. ದೇ ವುಡ್ ಬಿ. ನಾನು ಇಂಥವರ ತೊಳಕ್ಕೆ ಹೋಗ್ತಾ ಇರ್ಲಿಲ್ಲ. ನನ್ ಕೈಲಿ ಆಗಲ್ಲ. ಬಟ್ ನಾನ್ ಸ್ವಲ್ಪ ಕಷ್ಟಪಟ್ಟು ಏನೇನೋ ಹೇಳಿ ಮಾಡಿ ಏನ್ ಮಾಡೋದು, ಸ್ವಲ್ಪ ರಿಕ್ವೈರ್ಮೆಂಟ್ ಜಾಸ್ತಿ. ದೊಡ್ಡ ದೊಡ್ಡ ಗಾಡಿ ಎಲ್ಲ ಹೊಡಿಬೇಕು ಅಂದ್ರೆ ಇಂಥವೆಲ್ಲ ಮಾಡ್ಬೇಕು. ಎಸ್, ಮಾಡಕ್ಕಾಗಲ್ಲ. ನಂಗೆ ನೀವು ನೋಡ್ತಾ ಇದ್ರೆ ಒಂಥರ ಅನಿಸ್ತಾ ಇದೆ. ಇವತ್ತು ಭೀಮನ ಅಮಾವಾಸ್ಯೆ. ಇವತ್ತು ನಿನ್ನ ಹತ್ರ ಟ್ಯಾಕ್ಸ್ ಇಸ್ಕೊಬೋದು. ಗಂಡ ಪಾದ ಪೂಜೆ ಮಾಡಿ ದುಡ್ಡು ಇಸ್ಕೊಳ್ಳೋದು. ನೀನ್ ಪೂಜೆ ಮಾಡಿ ನೀನೇ ದುಡ್ಡು ಕೊಡ್ಬೇಕು ನನ್ಗೆ. ನಾನ್ ಯಾಕೆ ಕೊಡ್ಬೇಕು? ನೀನ್ ನಂಗ್ ಮಾಡು. ಮತ್ತೆ ನಾವು ದೇವ್ರ ಹತ್ರ ಪೂಜೆ ಮಾಡ್ಬಿಟ್ಟು ದುಡ್ಡು ಹಾಕೊಟ್ ಬರಲ್ಲ. ನೀನ್ ದೇವ್ರಲ್ವಲ್ಲ, ಗಂಡ ನೀನು ಮೈ ಹಸ್ಬೆಂಡ್. ನೀನ್ ಪೂಜೆನೂ ಮಾಡ್ಬೇಡ, ನನ್ ದುಡ್ಡು ಕೊಡಲ್ಲ. ಇವತ್ತು ಅಮಾವಾಸ್ಯೆ ದಿವಸ ಪೂಜೆ ಮಾಡಿದ್ರೆ ನಿನ್ಗೆ ಆಯಸ್ ಜಾಸ್ತಿ ಆಗುತ್ತೆ. ಇರೋ ಆಯಸ್ಸೆ ಸಾಕು, ಏನ್ ಬೇಡ. ನಾನ್ ಮಾಡ್ತೀನಿ, ನಂಗೆ ಜಾಸ್ತಿ ಬೇಕು. ರೆಡಿ ಮಾಡ್ಕೊ. ಐ ಡೋಂಟ್ ಟೇಕ್ UPI, ಐ ಟೇಕ್ ಓನ್ಲಿ ಕ್ಯಾಶ್. ಹಂಗಾರ ನೀನ್ 100 ರೂಪಾಯಿ ಫಿಕ್ಸ್ ಹೋಗು, ಅದ್ರ ಮೇಲೆ ನನ್ನ ಹತ್ರ ದುಡ್ಡೇ ಇಲ್ಲ. ಬೇಬಿ, ಯು ಟೇಕಿಂಗ್ ಮೀ ಔಟ್. ಇನ್ ಹೋಗ್ತಾ ಇಲ್ಲ ತಾನೆ ಇವತ್ತು ಆಚೆ? ಕಮ್ ಲೆಟ್ಸ್ ಗೋ ಔಟ್. ಅಲ್ಲಿ ಖರ್ಚು ಮಾಡಿ ಹೋಗ್ಲಿ. ಸರಿ ನೋಡಿ, ಇನ್ನೇನ್ ಮಾಡೋದು. ಇವತ್ತು ಸಿಟಿಗಂತೂ ಹೋಗ್ತಾ ಇಲ್ಲ. ನಿನ್ ಕೆಲಸ ಮುಗಿಸ್ಕೊಂಡ್ಬಿಡಲ್ಲ ಅಂದ್ರೆ ನಾನು ಡೈಲಿ ಶೂಟ್ ಹಾಕಿ ಅಲ್ಲಿ ಕರ್ಕೊಂಡು ಹೋಗಿಲ್ಲ, ಇಲ್ಲಿ ಕರ್ಕೊಂಡು ಹೋಗಿಲ್ಲ ಅಂತ. ಯು ಲುಕಿಂಗ್ ಗುಡ್ ಟುಡೇ. ಕಟಿಂಗ್ ಮಾಡ್ತಾರೆ, ಎಲ್ಲ ಹುಡುಗರು ಚೆನ್ನಾಗೇ ಕಾಣ್ತಾರೆ. ಅದ್ ಯಾಕೆ ಇಲ್ಲಿ ಸೈಡಲ್ಲೆಲ್ಲ ಕೂದಲು ತೆಗ್ಬಿಟ್ಟಿರ್ತೀನಿ? ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ದಿಸ್ ಥಿಂಗ್. ವೈ ಡು ಯು ಟೇಕ್ ಆಫ್ ಯುವರ್ ಹೇರ್ ಹಿಯರ್? ವೈ ಡು ಬಾಯ್ಸ್ ಟೇಕ್ ದೇರ್ ಹೇರ್ ಆಫ್ ಹಿಯರ್? ಇಟ್ ಡಸಂಟ್ ಇರಿಟೇಟ್ ಅಸ್ ಎನಿಮೋರ್. ಇವಾಗ ಇಲ್ಲೆಲ್ಲ ಕೂದಲಿರುತ್ತೆ ಅನ್ಕೋ, ಒಳ್ಳೆ ಕಾಡು ಮನ್ಸರ್ ತರ ಕಾಣಿಸ್ತಾ ಇರ್ತೀವಿ. ಪ್ಲಸ್ ಸೋ ಮೆಸ್ಸಿ. ಲುಕ್ ಅಟ್ ದಿಸ್. ಹುಡುಗಿರ್ ಕತೆ ಬೇರೆ, ಹುಡುಗಿರ ಕೂದಲು ಬಿಡ್ಲೇಬೇಕೇನು, ನೀನ್ ನಮ್ ತರ ಮಾಡಕ್ ಆಗುತ್ತಾ? ಬಟ್ ಹುಡುಗರ್ಗೆ ಹಂಗಲ್ಲ. ಇವಾಗ ನೋಡಿ, ಹಿಂಗ್ ಕಟಿಂಗ್ ಮಾಡ್ತಿರ್ತೀರಾ, ನನ್ ತಲೆ ಬಾಚ್ಕೊಂಡೇ ಇದ್ರು ಪರವಾಗಿಲ್ಲ, ಮ್ಯಾನೇಜ್ ಮಾಡ್ಬೋದು. ಇವ್ರು ಇದುವರೆಗೂ ತಲೆ ಬಾಚಿರೋದು ನೋಡಿಲ್ಲ. ತಲೆನೇ ಬಾಚಲ್ಲ, ಸುಮ್ನೆ ನೋಡಿ ಸ್ನಾನ ಮಾಡ್ಮೇಲೆ ಹಿಂಗ್ ಅಂತೀನಿ ಅಷ್ಟೇ, ಮುಗೀತು. ಯಾವತ್ತೂ ಬಾಚಿಲ್ಲ, ಆಚೆ ಇಲ್ಲ ನಿನ್ ತಲೆ. ಈ ತರ ಕಟಿಂಗ್ ಮಾಡ್ಸೋದು. ಸೊ ಹೌ ವಾಸ್ ಯುವರ್ ಲ್ಯಾಪ್? ಇದ್ರ ಬಗ್ಗೆ ಇನ್ನೊಂದ್ಸತಿ ಹೇಳ್ತೀನಿ. ಈ ಸೆಟಪ್ ಬಗ್ಗೆ ತುಂಬಾ ಜನ ಆಕ್ಚುಲಿ ಕ್ವಶನ್ಸ್ ಕೇಳ್ತಾ ಇದ್ದಾರೆ ನಿನ್ DM ಅಲ್ಲಿ. ಇಲ್ಲ, ಅದಕ್ಕೆ ನಾನೇ ಸೆಪರೇಟ್ ವಿಡಿಯೋ ಮಾಡ್ತೀನಿ. ಓಕೆ, ಡೂಯಿಂಗ್ ಇಟ್. ದೇರ್ ಇಸ್ ಆಲ್ಸೋ ಲಿಟಲ್ ಬಿಟ್ ಆಫ್ ಪ್ರಾಬ್ಲಮ್. ಅದನ್ನು ಸಾಲ್ವ್ ಮಾಡ್ಕೊಂಡಿದ್ದಾರೆ. ಪ್ರಾಬ್ಲಮ್ ಎಲ್ಲ ಏನಿಲ್ಲ, ಅದು ಆಕ್ಚುಲಿ ಕಂಪ್ಯೂಟರ್ ಸಂಬಂಧ ಇಲ್ಲ. ಕಂಪ್ಯೂಟರ್ ಅಲ್ಲ, ನಮ್ಮನೆ ಹೇಳ್ತೀನಿ ನಾನು ವಿಡಿಯೋನಲ್ಲಿ. ಹೇಳ್ತಾರೆ ಕಂಪ್ಯೂಟರ್ ಏನ್ ಪ್ರಾಬ್ಲಮ್ ಇಲ್ಲ. ಅದಕ್ಕೆ ಇನ್ನೊಂದು ವಿಡಿಯೋ ಮಾಡ್ಬೇಕು. ಆಕ್ಚುಲಿ ಯು ಆರ್ ಗೆಟಿಂಗ್ ಲಾಟ್ ಆಫ್ DMs. ಐ ವಿಲ್ ಡೂ ಇಟ್ ಸೂನ್. because I only see your DMs also. I see everything. ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಮಾಡಿದ್ರೆ ರಿಪ್ಲೈ ಮಾಡಲ್ಲ ಗುರು ಅಂತೆಲ್ಲ ಅನ್ಕೊಂತೀರಾ? ನಾನು ಇನ್ಸ್ಟಾಗ್ರಾಮ್ ಮೆಸೇಜ್ ನೋಡಲ್ಲ, ಇವರೇ ನೋಡೋದು. ಬರೀ ಹುಡುಗಿರ್ ಮೆಸೇಜ್ ಮಾತ್ರ ನೋಡ್ತಾರೋ? ಸುಳ್ಳು ಹೇಳ್ಬೇಡ ಇವಾಗ, ಸುಳ್ಳು ಹೇಳ್ಬೇಡ. ಅವ್ರಿಗೂ ನೀನೇ ತಾನೇ ರಿಪ್ಲೈ ಮಾಡೋದು. ಸುಳ್ಳು. ಆಮೇಲೆ ನಿಜ ನಿನ್ ವಿಡಿಯೋ ನೋಡ್ತಿರೋ ಹುಡುಗಿ, ಗೊತ್ತಿರೋ ಹುಡುಗಿರಲ್ಲ ಹೇಳ್ತಾರ, ಹೊಸ ಹುಡುಗಿರು. ಹೊಸ ಹುಡುಗಿರ್ ನೋಡ್ತಿಲ್ಲ, ಆದ್ರೂ ಪ್ರೊಫೈಲ್ ಹೋಗ್ಬಿಟ್ಟು ಪ್ರೈಮರಿಯಲ್ಲಿ ಬಂದಿರುತ್ತೆ ನೋಡ್ತೀನಿ ಅಷ್ಟೇ, ಏನು ಮಾಡಲ್ಲ. ಓಕೆ ಗೈಸ್, ಭೀಮನ ಅಮಾವಾಸ್ಯೆ ಆಗಿದ್ದರಿಂದ ಪೂಜೆ ಎಲ್ಲ ಮಾಡಿಕೊಂಡೆ ಅವತ್ತು. ಇದೆಲ್ಲ ಮುಗಿಸ್ಕೊಂಡು ಇವತ್ತಿನ ವೀಡಿಯೋನು ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊತೀನಿ. ನಾನು ನಿಮಗೆ ಸಿಗ್ತೀನಿ ನಾ ಒಂದು ವಿಡಿಯೋ ಅಲ್ಲಿ. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಟಾರಾ, ಬಾಯ್ ಬಾಯ್.